ನಮಸ್ಕಾರ. ನನ್ನ ಹೆಸರು ರೋಹನ್ ಭರಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ಬಲ್ಕ್ ಬೈಯಿಂಗ್ ಆಫ್ ಪೆಟ್ರೋಲ್ ರಿಸ್ಟ್ರಿಕ್ಷನ್ಸ್. ಗೌರ್ಮೆಂಟು ಏನು ಹೇಳಿದ್ದಾರೆ ಅಂದರೆ, ಇಂಡಸ್ಟ್ರಿಯಲ್, ಕಮರ್ಷಿಯಲ್ ಹಾಗೂ ಇನ್ಸ್ಟಿಟ್ಯೂಷನಲ್ ಯೂಸರ್ಸು ನಾರ್ಮಲ್ ಪೆಟ್ರೋಲ್ ಬಂಕ್ಸಲ್ಲಿ ಅವರು ಪೆಟ್ರೋಲ್ ಮತ್ತು ಡೀಸೆಲ್ ಪರ್ಚೇಸ್ ಮಾಡಬಾರ್ದು. ಅವರಿಗೆ ಸೆಪ್ರೇಟಾಗಿ ಬಲ್ಕ್ ಸೇಲ್ ಪಾಯಿಂಟ್ಸ್ ಇದೆ, ಅಲ್ಲಿ ಮಾತ್ರ ಪರ್ಚೇಸ್ ಮಾಡಬೇಕಂತ. ಈ ರಿಸ್ಟ್ರಿಕ್ಷನ್ಸು ನೆಕ್ಸ್ಟ್ 90 ಡೇಸಿಗೆ ಲಾಗು ಆಗುತ್ತೆ. ಯಾಕೆ ಈ ಥರ ಮಾಡ್ತಾ ಇದ್ದಾರೆ ಅಂದರೆ, ರಿಟೇಲ್ ಪ್ರೈಸ್ ಆಫ್ ಡೀಸೆಲ್ಲು ಎಕ್ಸಾಂಪಲಿಗೆ ಡೆಲ್ಲಿಯಲ್ಲಿ 95.2 ಇದೆ, ಹಾಗೂ ಬಲ್ಕ್ ಡೀಸೆಲ್ ಸೇಲ್ಸು 134.5 ಇದೆ. ಅಂದರೆ ಇನ್ಸ್ಟಿಟ್ಯೂಷನ್ಸಿಗೆ ಜಾಸ್ತಿ ರೇಟಲ್ಲೇ ಸೇಲ್ ಮಾಡ್ತಾ ಇದ್ದಾರೆ, ಯಾಕಂದರೆ ಮಾರ್ಕೆಟ್ ಲಿಂಕ್ಟು, ಹಾಗೂ ರಿಟೇಲದು ಸ್ವಲ್ಪ ಕಮ್ಮಿ ರೇಟ್ ಇಟ್ಟಿದ್ದಾರೆ, ಜನರಿಗೆ ಪ್ರಾಬ್ಲಮ್ ಆಗಬಾರ್ದಂತ. ಸೊ ಬಲ್ಕ್ ಬೈಯಿಂಗ್ ಅವರು ಅದು ದೊಡ್ಡ ಇನ್ಸ್ಟಿಟ್ಯೂಷನ್ಸು ಬಲ್ಕ್ ರೇಟಲ್ಲೇ ತಗೋಬೇಕು. ನ್ಯೂಸ್ ನಂಬರ್ 2, ವೇದಾಂತ ಕಂಪ್ನೀಸ್ ಲಿಸ್ಟಿಂಗ್. ವೇದಾಂತ ಕಂಪ್ನಿ ಅವ್ರದ್ದು 4 ಏನು ಡಿಮರ್ಜ್ ಕಂಪ್ನೀಸ್ ಇದೆ, ಅದು ಜೂನ್ 15ಗೆ ಸ್ಟಾಕ್ ಮಾರ್ಕೆಟ್ಸಲ್ಲಿ ಲಿಸ್ಟ್ ಆಗುತ್ತೆ. ವೇದಾಂತ ಅಲ್ಯೂಮಿನಿಯಂ ಮೆಟಲು, ವೇದಾಂತ ಆಯಿಲ್ ಆ್ಯಂಡ್ ಗ್ಯಾಸು, ವೇದಾಂತ ಪವರ್ ಹಾಗೂ ವೇದಾಂತ ಐರನ್ ಆ್ಯಂಡ್ ಸ್ಟೀಲು, ಈ ಎಲ್ಲ ಕಂಪ್ನೀಸು ಡಿಮರ್ಜ್ ಆಗಿತ್ತು ಮೇನ್ ವೇದಾಂತ ಕಂಪ್ನಿಯಿಂದ, ಹಾಗೂ 1:1 ರೇಷಿಯೋಲಿ ಡಿಮರ್ಜರ್ ಆಗಿತ್ತು. ಅಂದರೆ ವೇದಾಂತ ಮೇನ್ ಕಂಪ್ನಿಯಲ್ಲಿ 1 ಶೇರ್ ಇದ್ದರೆ ನಿಮಗೆ ಈ ಎಲ್ಲ ಕಂಪ್ನಿಯಲ್ಲಿ 1 ಶೇರ್ ಸಿಗುತ್ತೆ. ನ್ಯೂಸ್ ನಂಬರ್ 3, ಮೇ 2026 ಮ್ಯೂಚುವಲ್ ಫಂಡ್ ಡೇಟಾ. ಮೇ ತಿಂಗಳಲ್ಲಿ SIP ಇನ್ವೆಸ್ಟ್ಮೆಂಟ್ಸು ಮ್ಯೂಚುವಲ್ ಫಂಡ್ಸಲ್ಲಿ 30,954 ಕ್ರೋರ್ಸ್ ಆಗಿದೆ. ಏಪ್ರಿಲ್ 2026ಅಲ್ಲಿ 31,115 ಕ್ರೋರ್ಸ್ ಆಗಿತ್ತು. ಟೋಟಲ್ ಈಕ್ವಿಟಿ ಇನ್ಫ್ಲೋ 22,908 ಕ್ರೋರ್ಸ್ ಆಗಿದೆ ಮೇ ತಿಂಗಳಲ್ಲಿ. ಏಪ್ರಿಲ್ ತಿಂಗಳಲ್ಲಿ ಜಾಸ್ತಿ ಇತ್ತು, 38,440 ಕ್ರೋರ್ಸು. ಇದು ಯಾಕೆ ಈ ಥರ ಆಗಿದೆ ಅಂದರೆ, FIIs ತುಂಬ ಜಾಸ್ತಿ ಸೇಲ್ ಮಾಡಿದರು ಮೇ ತಿಂಗಳಲ್ಲಿ. ಗೋಲ್ಡ್ ETFಸಲ್ಲೂ ಔಟ್ಫ್ಲೋ ಆಗಿದೆ, ಇನ್ವೆಸ್ಟರ್ಸ್ ಪ್ರಾಫಿಟ್ ಬುಕ್ ಮಾಡಿದ್ದಾರೆ. ನೆಟ್ ವಿಡ್ರಾಲ್ಸು 725 ಕ್ರೋರ್ಸು ಮೇ ತಿಂಗಳಲ್ಲಿ. ನ್ಯೂಸ್ ನಂಬರ್ 4, ರ್ಯಾಪಿಡ್ ನ್ಯೂಸು. ಇಂಟರ್ನ್ಯಾಷನಲ್ ಕ್ರೂಡ್ ಆಯಿಲ್ ಪ್ರೈಸಸ್ಸು $90 ಪರ್ ಬ್ಯಾರಲ್ಗಿಂತ ಕಮ್ಮಿ ಟ್ರೇಡ್ ಆಗ್ತಾ ಇದೆ. ಅರೌಂಡ್ $87-88 ಟ್ರೇಡ್ ಆಗ್ತಾ ಇದೆ. US ಮತ್ತು ಇರಾನ್ ಒಂದು ಪೀಸ್ ಡೀಲ್ ಸೈನ್ ಆಗ್ಬೋದು ಅಂತ ತುಂಬ ಹೋಪ್ಸ್ ಇದೆ, ಹಾಗೂ US ಪ್ರೆಸಿಡೆಂಟ್ ಇನ್ನೊಂದ್ಸತಿ ಇದೇ ಥರ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ನೋಡಬೇಕಾಗತ್ತೆ ಅದು ಸೈನ್ ಆಗುತ್ತಾ ಇಲ್ವಾ ಅಂತ. ಇದು ಆಯಿಲ್ ಪ್ರೈಸಸ್ ಕಮ್ಮಿ ಆಗ್ತಾ ಇರೋದು ಇಂಡಿಯನ್ ಎಕಾನಮಿಗೆ ತುಂಬ ಬೆನಿಫಿಟ್ ಆಗುತ್ತೆ. ಟಾಟಾ ಮೋಟಾರ್ಸ್ ಪ್ಯಾಸೆಂಜರ್ ವೆಹಿಕಲ್ ಶೇರ್ಸ್ ಇವತ್ತು ಮೇಲೋಯ್ತು, ಯಾಕಂದರೆ ಅವರು ಅನೌನ್ಸ್ ಮಾಡಿದರು ಅವರ ಕಾರ್ಸನ್ನು 1.5% ಸೇಲ್ ಪ್ರೈಸನ್ನು ಜಾಸ್ತಿ ಮಾಡ್ತಾರೆ ಜುಲೈ 1 ಅಂತ. ಯಾಕೆ ಜಾಸ್ತಿ ಮಾಡ್ತಾ ಇದ್ದಾರೆ ಅಂದರೆ, ಇನ್ಪುಟ್ ಕಾಸ್ಟ್ ಎಲ್ಲ ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ಬಿಕಾಸ್ ಆಫ್ ಲೋವರ್ ಆಯಿಲ್ ಪ್ರೈಸಸ್ ಹಾಗೂ ಪೀಸ್ ಡೀಲ್ ಆಗ್ಬೋದಂತ ಇವತ್ತು ನಿಫ್ಟಿ ಒಳ್ಳೆ ರ್ಯಾಲಿ ಆಗಿದೆ. 461 ಪಾಯಿಂಟ್ಸ್ ಅಪ್ಪು, 23,623 ಕ್ಲೋಸ್ ಆಯಿತು, 1.99% ಅಪ್ಪು. ಸೆನ್ಸೆಕ್ಸ್ 1,695 ಪಾಯಿಂಟ್ಸ್ ಅಪ್ಪು, 75,528 ಕ್ಲೋಸ್ ಆಯಿತು. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಶ್ರೀರಾಮ್ ಫೈನಾನ್ಸ್ 7.75% ಅಪ್ಪು, ಬಜಾಜ್ ಫೈನಾನ್ಸ್ 5.49% ಅಪ್ಪು, L&T 4.85% ಅಪ್ಪು. ಟಾಪ್ ಲೂಸರ್ಸು ನೆಸ್ಲೆ 3.29% ಡೌನು, ONGC 2.53% ಡೌನು, ಟೆಕ್ ಮಹೀಂದ್ರಾ 2.45% ಡೌನು. ಪಾಯಿಂಟ್ ನಂಬರ್ 3, ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಟಾಟಾ ಮೋಟಾರ್ಸ್ ಕಮರ್ಷಿಯಲ್ ವೆಹಿಕಲ್ಸು 8.92% ಅಪ್ಪು, ಚೋಳಾ ಇನ್ವೆಸ್ಟ್ಮೆಂಟ್ 7.78% ಅಪ್ಪು, ಸೀಮೆನ್ಸ್ ಎನರ್ಜಿ 5.7% ಅಪ್ಪು. ಟಾಪ್ ಲೂಸರ್ಸು ಡಿವಿಸ್ ಲ್ಯಾಬ್ಸ್ 0.26% ಡೌನು, ಝೈಡಸ್ ಲೈಫ್ 0.11% ಡೌನು, ಟೊರೆಂಟ್ ಫಾರ್ಮಾ 0.02% ಡೌನು. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 2,518 ಸ್ಟಾಕ್ಸು, ಕಮ್ಮಿ ಆಗಿದ್ದು 481 ಸ್ಟಾಕ್ಸು. ಸೊ 84% ಅಪ್ಪು, 16% ಡೌನು. ಪಾಯಿಂಟ್ ನಂಬರ್ 5, ಯೆಸ್ಟರ್ಡೇಸ್ FII ಆ್ಯಂಡ್ DII ಇನ್ವೆಸ್ಟ್ಮೆಂಟ್ ಡೇಟಾ. FIIಸು 1,987 ಕ್ರೋರ್ಸ್ ನೆಟ್ ಸೇಲ್ಸು, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 4,225 ಕ್ರೋರ್ಸ್ ನೆಟ್ ಪರ್ಚೇಸು. ಪಾಯಿಂಟ್ ನಂಬರ್ 6, ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 14,858 ಪರ್ ಗ್ರಾಮು, ಸಿಲ್ವರ್ 260 rupees ಪರ್ ಗ್ರಾಮ್. ಪಾಯಿಂಟ್ ನಂಬರ್ 7, ಟುಡೇಸ್ ರುಪಿ ವ್ಯಾಲ್ಯೂ. $1 95.11 rupees, €1 110.18 rupees. ಪಾಯಿಂಟ್ ನಂಬರ್ 8 ಹಾಗೂ ಪಾಯಿಂಟ್ ನಂಬರ್ 9, ಯಾವ ಸ್ಟಾಕ್ಸು 52 ವೀಕ್ ಹೈ ಹತ್ರನೂ ಬಂದಿಲ್ಲ, 52 ವೀಕ್ ಲೋ ಹತ್ರನೂ ಇವತ್ತು ಬಂದಿಲ್ಲ. ಪಾಯಿಂಟ್ ನಂಬರ್ 10, ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ 1.67% ಅಪ್ಪು, ಜಪಾನ್ 2.78% ಅಪ್ಪು, ಜರ್ಮನಿ 0.93% ಅಪ್ಪು, ಫ್ರಾನ್ಸ್ 1.48% ಅಪ್ಪು, UK 0.98% ಅಪ್ಪು, ಹಾಗೂ ನ್ಯಾಸ್ಡ್ಯಾಕ್ ನಿನ್ನೆ ಒಳ್ಳೆ ರ್ಯಾಲಿಯಾಗಿತ್ತು, 2.54% ಅಪ್ಪು. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.